ಏನೋ ಮಾಡ್ತಾ ಇದೀಯಾ ನೀನು? ಅದು ಮದುವೆ ಲೆಕ್ಕ ಬರಿತಿದ್ದೀನಿ ಅಜ್ಜಿ. ಏನೇನ್ ಬೇಕಾಗತ್ತೆ, ಎಷ್ಟೆಷ್ಟು ಬೇಕಾಗತ್ತೆ ಅನ್ನೋದೆಲ್ಲ ಒಂದ್ ಕಡೆ ಬರ್ಕೊಂಡ್ರೆ ರೆಫರೆನ್ಸಿಗೆ ಒಳ್ಳೇದಲ್ವಾ? ಹೌದು ಆ ಲೆಕ್ಕ ಬರೀ. ಯಾಕಜ್ಜಿ ಹೊಡಿತಾ ಇದ್ದೀರಾ? ಹೊಡಿಗೆ ಇನ್ನೇನೋ ಮಾಡ್ತಾರೆ ನಿನಗೆ. ಏನು ದೊಡ್ಡ ಮದುವೆ ಮಾಡಿಸೋ ನೀನು ಲೆಕ್ಕ ಬರೀತಾರೆ ಲೆಕ್ಕನ. ಯಾಕಜ್ಜಿ ಬೈತಿದ್ದೀರಾ? ಮದುವೆ ಮಾಡ್ಸೋ ತಪ್ಪ? ಏನೋ ಗೊತ್ತಿಲ್ಲದೆ ಇರೋರ ಕೇಳ್ತಾ ಇರೋದು ನೋಡು. ನೀನು ಇಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇಡೀ ಒಟ್ಟಾಲ್ದವರೆಲ್ಲ ನಿನ್ನನ್ನು ಬೈದರು. ಆದರೆ ನಾನು ಮಾತ್ರ ನಿನ್ನ ನಂಬಿದ್ದೆ ಕಣೋ. ಹಾಗಾದ್ರೆ ನಾನು ನಿಂಗೆ ಎಷ್ಟು ಸಹಾಯ ಮಾಡಿದ್ರು ಅದೆಲ್ಲ ನೆನಪಿಲ್ವಾ ನಿಂಗೆ? ಅಫ್ಕೋರ್ಸ್ ನೆನಪಿದೆ. ಅದಕ್ಕೆ ತಾನೇ ಅವ್ರ ಮದುವೆಗೆ ಓಡಾಡ್ತಿರೋದು. ಅವ್ರ ಮದುವೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಒತ್ಕೊಂಡಿದ್ದೀನಿ. ಭಾರಿ ಜವಾಬ್ದಾರಿ ಹೊತ್ಕೊಂಡಿದೀಯಾ. ದೊಡ್ಡ ಮನುಷ್ಯ ನೀನು. ನಿನ್ನ ಜೊತೆಗೆ ಯಾರು ನಿಂತಿದ್ದಾರೋ ಅವಳ ಜೊತೆಗೆ ನೀನು ನಿಂತ್ಕೋಬೇಕು ತಾನೆ. ಅದು ಬಿಟ್ಟು ಇಂಥ ಟೈಮಲ್ಲಿ ಕೈ ಕೊಡೋದಾ? ಕೈ ಕೊಟ್ಟಿಲ್ಲ ಅಜ್ಜಿ. ಈಗಲೂ ನಾನು ಆರಾಧವ್ರ ಕಡೆನೆ. ಅವ್ರಿಗೆ ನಾನು ಬೇಕಾಗಿಲ್ಲ. ನೀನು ಯಾರು ಅಂತ ಕೇಳ್ತಾರೆ, ಕೋಪ ಬರಲ್ವಾ? ಕೋಪ ಅಂತೆ ಕೋಪ. ಅವಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡ್ಸೋಕೆ ಹೊರಟಿದ್ದಾನೆ ಮಹೇಶ. ಅವನ ಜೊತೆ ನೀನು ಸೇರ್ಕೊಂಡಿದ್ದೀಯ. ಮದುವೆ ಮಾಡಿಸೋದಕ್ಕೆ ಮುಂದಾಳತ್ವ ಬೇರೆ ವಹಿಸ್ಕೊಂಡಿದ್ದೀಯ. ನಿಂಗೇನಾದ್ರು ಮನುಷ್ಯತ್ವ ಇದೆಯೇನೋ? ಇದ್ರಲ್ಲಿ ಮನುಷ್ಯತ್ವ ಇಲ್ಲಿ ಬಂತ ಅಜ್ಜಿ? ಮದುವೆ ಮಾಡಿಸೋದು ಪುಣ್ಯದ ಕೆಲಸ ತಾನೆ. ಅಧಿಕ ಪ್ರಸಂಗಿ ತಂದು ಹೇಗೆ ಗೊತ್ತಾಗ್ತೀಯ ನೋಡು. ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿಸೋದು ಪುಣ್ಯದ ಕೆಲಸ ಹೇಗೋ ಆಗುತ್ತೆ. ಎಲ್ಲರೂ ನಿನ್ನ ಮೇಲೆ ಅನುಮಾನ ಪಟ್ಟರು. ಆದರೆ ನಾನು ಮಾತ್ರ ನಿನ್ನ ನಂಬಿದ್ದೆ ಕಣೋ. ಹೇಗಾದರೂ ಮಾಡಿ ನೀನು ಮದುವೆ ನಿಲ್ಲಿಸ್ತೀಯಾ ಅಂದ್ಕೊಂಡಿದ್ದೆ. ನಂಬಿಕೆ ಇಟ್ಕೊಂಡಿದ್ದೆ ತಾನೆ, ಮುಂದೆ ಇಟ್ಕೊಳ್ಳಿ. ಅಮ್ಮು ಬಾ. ಅಮ್ಮು, ಅದೇ ನೀರಲ್ಲಿ ಮೀನು ಬಿಟ್ಬಿಟ್ಟು ದುಡ್ಡು ಕೊಟ್ಟು ಕಾಲು ಕಚ್ಚಿಸ್ಕೋತಾರಲ್ಲ, ಅದಕ್ಕೆ ಏನಂತಾರೆ? ಫಿಶ್ ಪೆಡಿಕ್ಯೂರ್. ಫಿಶ್ ಪೆಡಿಕ್ಯೂರ್. ಅಮ್ಮು, ನಾವು ಒಂದಿಷ್ಟು ಫಿಶ್ ತಂದುಬಿಟ್ಟು ಈ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಬಿಡ್ಬೇಕು. ಇದ್ರೊಳಗಂತೂ ಯಾರಿಗೂ ಈಜಾಡಕ್ಕೆ ಪುರ್ಸತ್ತಿಲ್ಲ. ಎಲ್ಲರೂ ಅವ್ರವ್ರ ರೂಮಲ್ಲೇ ಇರ್ತಾರೆ. ಹೌದು, ಬೆಳಗಿಂದ ಯಾಕೋ ಟೆನ್ಷನಲ್ಲಿದೆಯಾ? ಏನಾಯ್ತಮ್ಮು? ಏನೋ ಹುಡುಕ್ತಾ ಇರೋ ಆಗಿದೆ. ಏನಾದರೂ ಕಳ್ಕೊಂಡ್ಯಾ? ಏನಿಲ್ಲ ಅತ್ತೆ, ನಾನೇನು ಕಳ್ಕೊಳ್ಳಿ? ಕಳ್ಕೊಂಡಿಲ್ಲ ಅಂದರೆ ಒಳ್ಳೇದೆ. ಯಾಕೋ ಒಂಥರ ಇದೆಯಲ್ಲ, ಅದಕ್ಕೆ ಕೇಳಿದೆ. ಒಂಥರನಾ? ನಾನಾ? ಹಾಗೇನಿಲ್ವಲ್ಲ. ನಿನ್ನ ಮುಖ ನೋಡಿ ಆಗ ಅನಿಸ್ತು. ಆದರೂ ಮುಖ ನೋಡಿ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅಲ್ವಾ? ಯಾಕತ್ತೆ ಒಂಥರ ಒಗಟಾಗಿ ಮಾತಾಡ್ತಿದ್ದೀರಾ? ನನ್ನ ಮಾತು ನಿಂಗೆ ಒಗಟಿನ ಥರ ಕೇಳಿಸ್ತಾ? ಇರ್ಬೋದು ಬಿಡಮ್ಮ. ಇತ್ತೀಚೆಗೆ ಈ ಮನೆಯಲ್ಲಿ ಏನೇನೋ ಆಗ್ತಿದೆ. ಎಲ್ಲೋ ಏನೋ ಸೌಂಡ್ ಬರುತ್ತೆ. ಮನೇಲಿ ಯಾರೋ ಓಡಾಡ್ದಂಗೆ ಅನ್ಸುತ್ತೆ. ಯಾರೋ ನಮ್ಮ ಮಾತನ್ನ ಕದ್ದು ಕೇಳ್ದಂಗೂ ಅನ್ಸುತ್ತೆ. ಅದೇನು ನಿಜನೋ ಭ್ರಮೆನೋ ಗೊತ್ತೇ ಆಗೋದಿಲ್ಲ. ನಿನಗೇನಾದರೂ ಹಂಗೆ ಅನ್ಸಿದ್ಯಾಮೋ? ನನಗೇನು ಹಾಗೆ ಅನ್ಸಿಲ್ವಲ್ಲ. ಆ ಥರ ಅನ್ಸಿಲ್ವಾ? ಹಂಗಂದ್ರೆ ಒಳ್ಳೇದೇ ಬಿಡು, ನೀನೇ ಅದೃಷ್ಟವಂತೆ. ಅಯ್ಯೋ, ನಾನು ನೋಡು ಇವಾಗ ನಿನ್ನ ಜೊತೆ ಮಾತಾಡ್ಕೊಂಡು ನನ್ನ ರೂಮ್ ಬಾಗಿಲು ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ನಾನು ಮಾಡೋದೆಲ್ಲ ಬರೀ ಇಂಥ ಕೆಲಸನೇ. ಆರಾಧನಾ, ಏನಮ್ಮ ರೆಡಿ ಆಗಿದ್ಯಾ? ಹೊರಗಡೆ ಹೋಗಿ ಬರ್ತೀನಿ, ಒಂಚೂರು ಅಡುಗೆ ಮಾಡಿಟ್ಬಿಡೆ. ಒಬ್ಬಳೆ ಎಲ್ಲಿಗಮ್ಮ ಹೋಗ್ತಿದ್ಯಾ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರೇನೆ. ಈ ಮನೇಲಿ ಕೆಡ್ದಾಗೋಕೆ ಇನ್ನೇನಮ್ಮ ಉಳ್ತಿದೆ? ಇನ್ನೂ ಅಪಶಕುನ ಅಂತೆಲ್ಲ ಭಯ ಪಡ್ತಿದ್ಯಾ? ಏನೂ ಆಗಲ್ಲ, ಆರಾಮಾಗಿ ಹೋಗ್ಬಾ. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಿನ್ನ ಜಾತಕನ ಗುರುಗಳ ಹತ್ರ ತೋರಿಸ್ಕೊಂಡು ಬರಕ್ಕೆ ಹೋಗ್ತಿದ್ದೀನಿ. ಇದನ್ನೆಲ್ಲ ಯಾಕಮ್ಮ ಮಾಡ್ತಿದ್ಯಾ? ನಮ್ಮ ಹಣೆ ಬರಹ ನಮ್ಮ ಕೈಲಿದೆ ಅಂತ ಹೇಳ್ತಾರೆ. ಆದರೆ ನನ್ನ ಕೈಲಿ ಏನು ಮಾಡೋಕ್ಕಾಯ್ತು?
ಏನು ಮಾಡೋಕ್ಕಾಗಲಿಲ್ಲ. ನನ್ನ ಜಾತಕ ನೋಡಿ ಯಾರೇನು ಮಾಡೋಕ್ಕಾಗುತ್ತೆ ಅಮ್ಮ. ಏನೋ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಿಂಗಿನ್ನೂ ಇದೆಯಾ? ಹಾಗನ್ಬೇಡ ಆರಾಧನಾ. ನೀನು ಬೇಜಾರಲ್ಲಿದೆಯಾ ಅಂತ ನನಗೆ ಗೊತ್ತು. ಆದರೆ ನಿನಗಿಂತ ಬೇಜಾರಲ್ಲಿ ನಾನಿದ್ದೀನಿ. ನನ್ನ ಜೀವನ ಏನೋ ಹೀಗಾಗೋಯ್ತು, ನನ್ನ ಮಗಳ ಜೀವನನೂ ಹೀಗಾಗ್ತಿದೆಯಲ್ಲ ಅಂತ ನನಗೂ ನೋವು ಸಂಟ ಆಗ್ತಿದೆ. ಆದರೆ ನಂಬಿಕೆಯಿಂದ ಏನೇನೋ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಹಾಗೆ ಆಗ್ಬೋದಲ್ವಾ? ಸಾರಿ ಅಮ್ಮ, ನಿನ್ನ ನೋಯಿಸ್ಬೇಕು ಅಂತ ನಾನು ಹೇಳಲಿಲ್ಲ. ನಿನ್ನ ನಂಬಿಕೆಯಿಂದ ಒಳ್ಳೇದಾದರೆ ಆಗಲಿ, ಆದರೆ ಆಗೋದಿಲ್ಲ ಅನ್ನೋದು 10 ಸರಿ ಪ್ರೂವ್ ಆಗೋಗಿದೆ. ಅದಕ್ಕೆ ಭರವಸೆ ಇಟ್ಕೊಳ್ಳೋದಕ್ಕೆ ಭಯ ಪಡೋ ಹಾಗಾಗಿದೆ. ಒಂದು ಸಾಧನೆ ಮಾಡೋದಕ್ಕೆ ಕಷ್ಟಪಡಬೇಕಾ? ಹಗಲು ರಾತ್ರಿ ನಿದ್ದೆಗೆಡಬೇಕಾ? ಅಥವಾ ಉಪವಾಸ ಇರಬೇಕಾ? ಇದ್ಬಿಡ್ತೀನಿ ಅಮ್ಮ. ಜೀವ ತೆಗೆದಾದ್ರೂ ಸಾಧನೆ ಮಾಡಿಬಿಡ್ತೀನಿ. ಆದರೆ ಈ ವಿಧಿ ಜೊತೆ ಹೋರಾಡೋದಿದೆಯಲ್ಲ, ಅದು ನನ್ನನ್ನು ತುಂಬ ಸುಸ್ತು ಮಾಡ್ತಿದೆ. ನಾನು ಸೋತೋಗ್ತೀನಿ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ಹಾಗನ್ಬೇಡ್ವೆ. ಎಂತೆಂಥ ತೊಂದರೆ ಬಂದಾಗಲೇ ಧೈರ್ಯಗೆಟ್ಟಿಲ್ಲ ನೀನು. ಈಗಲೂ ಧೈರ್ಯ ಕಳ್ಕೊಬೇಡ. ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋದು ನನ್ನ ನಂಬಿಕೆ. ಒಂದ್ಸತಿ ಕೇಳ್ಕೊಂಡು ಬಂದ್ಬಿಡ್ತೀನಿ. ಮನೆ ಕಡೆ ಹುಷಾರು. ಯಾಕೆ ಕೊಡಿದ್ರಿ ಮೇಡಮ್? ರಾಜಲ್ಲಿದ್ದಾನೆ. ಗೋವಾ ಅಲ್ಲ, ಅದು ಕಾರವಾರ. ಕಾರವಾರ ರೀಚ್ ಆಗಿದ್ದಾನಂತ ಮೆಸೇಜ್ ಬಂದಿದೆ ಮೇಡಮ್. ನಿನ್ ತಲೆ. ಒಂದು ಹಳೆ ಸಿಮ್ಮು ಬೇರೆ ಯಾರ್ದೋ ನಂಬರಲ್ಲಿ ರಿಜಿಸ್ಟರ್ ಆಗಿದೆ. ಅದನ್ನ ಇಟ್ಕೊಂಡು ಫಾಲೋ ಮಾಡ್ತಿದ್ಯಾ? ಕರ್ಮ, ಏನ್ ರೌಡಿ ಆಗ್ತೀಯ ನೀನು? ರಾಜ್ ಫೋಟೋ ನೋಡಿದ್ಯಾ? ಅವ್ನು ಹೇಗಿದ್ದಾನೆ ಅಂತ ಗೊತ್ತಾ ನಿನಗೆ? ನೋಡಿದ್ದೀನಿ ಮೇಡಮ್, ರಾಜ್ ನನಗೆ ಗೊತ್ತು. ಅದಲ್ಲ, ರಾಜ್ನ ಗೋವಾದಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ಯಲ್ಲ, ಅವ್ನ ಫೋಟೋ ನೋಡಿದ್ಯಾ ಅಂತ ಕೇಳಿದೆ. ರಾಜ್ ಥರ ಇರೋ ಒಂದು ಫೋಟೋನೇ ನೋಡಿ ಅವನೇ ಅನ್ಕೊಂಡು ಫಾಲೋ ಮಾಡ್ತಿದ್ಯಲ್ಲ, ಅದರಿಂದ ನಾವು ಚಳ್ಳಂಗ್ ತಿಂತಿದೀವಿ. ಅದು ಗೊತ್ತಾ ನಿಂಗೆ? ಏನು ಹೇಳ್ತಾ ಇದ್ದೀರಾ ಮೇಡಮ್? ಇಡಿಯಟ್. ನಾವು ಚಾಪೆ ಕೆಳಗಡೆ ತೂರಕ್ಕೆ ಕಷ್ಟಪಡ್ತಾ ಇದೀವಿ, ಅವ್ರು ಆಲ್ರೆಡಿ ಸುರಂಗ ತೋಡ್ಕೊಂಡು ಹೋಗಾಯ್ತು. ನಿನ್ನ ನಂಬ್ಕೊಂಡು ನಾನು ಫೂಲ್ ಆಗ್ತಾ ಇದ್ದೀನಿ. ನಾವು ಜಿದ್ದಿಗೆ ಬಿದ್ದಿರೋದು ಚಾಣಕ್ಯನ ಜೊತೆ. ಯಾರು ಹೇಳು? ಚಾಣಕ್ಯ. ನಮ್ಮಪ್ಪ ಇಷ್ಟು ವರ್ಷ ಅವ್ರನ್ನ ಜೊತೆಗೆ ಇಟ್ಕೊಂಡಿರೋದು ಕಳ್ಳೆ ಪುರಿ ತಿನ್ನಕ್ಕೆ ಅನ್ಕೊಂಡಿದ್ಯಾ? ಅವ್ರಿಗೂ ಗೊತ್ತಾಗ್ಬಿಟ್ಟಿದ್ಯಾ ಮೇಡಮ್? ಈಗ ಏನು ಮಾಡೋದು ಮೇಡಮ್? ನಾವು ಚಾಣಕ್ಯನ ಥರ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಇಂಥವ್ರನ್ನ ಫೇಸ್ ಮಾಡೋದಕ್ಕೆ ಶಕುನಿ ಥರ ಯೋಚನೆ ಮಾಡಬೇಕು. ರೂಲ್ಸ್ನ ಮುರಿಯೋ ಕಡೆ ಮುರಿಬೇಕು, ಗೋಡೆನ ಒಡೆಯೋ ಕಡೆ ಹೊಡಿಬೇಕು. ಬೇರೆಯವರು ಕಾನೂನನ್ನ ಮುರಿದ್ರೆ ಅದನ್ನೇ ಹಿಡ್ಕೋಬೇಕು. ಒಟ್ನಲ್ಲೇ ಕ್ರಿಮಿನಲ್ ಥರ ಯೋಚನೆ ಮಾಡಬೇಕು. ರಾಜ್ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ನಾವು ಎಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಆ ವಿಷಯ ಅವ್ರಿಗೂ ಗೊತ್ತು. ಅದಕ್ಕೆ ನಮ್ಮ ದಾರಿ ತಪ್ಪಿಸ್ತಿದ್ದಾರೆ. ಇದು ಎಂತ ನಾಚಿಕೆಡು. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಸುಶಾಂತ್ ಇಲ್ಲೇ ಇದೇ ಊರಲ್ಲೆಲ್ಲೋ ಇದ್ದಾನೆ. ಇಡೀ ಸಿಟಿನ ಜಾಲಾಡು. ಸುಶಾಂತ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗಬೇಕು ಮಾಣಿಕ್ಯ. ಆ ಚಾಣಕ್ಯಂಗೆ ಸೋಲಿನ ರುಚಿನ ತೋರಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಈ ಗೆಲುವು ನಮಗೆ ಬೇಕೇ ಬೇಕು ಮಾಣಿಕ್ಯ. ಇಲ್ಲದೆ ಹೋದ್ರೆ ಯಾವುದಕ್ಕೂ ಲಾಯ್ಕ್ ಇಲ್ಲ ಅನ್ನೋಂಗಾಗ್ಬಿಡ್ತೀವಿ.
ಯಾಕಮ್ಮ ಯಾಕೆ ಅಳ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಗುರುಗಳೇ, ಯಾಕೆ ಜಾತಕ ಹಾಗೆ ಇಟ್ಬಿಟ್ರಿ? ಏನಾದರೂ ತೊಂದರೆನಾ? ಈ ಜಾತಕವನ್ನು ನೋಡೋ ಅವಶ್ಯಕತೆನೇ ಇಲ್ಲಮ್ಮ. ಅವಳಿಗೆ ಯಾವ ರೀತಿಯ ತೊಂದರೆನೂ ಇಲ್ಲ. ಇದು ಅದ್ಭುತವಾದ ಜಾತಕ. ಇದು ನಾನು ಹೇಳ್ತಾ ಇರೋ ಮಾತಲ್ಲಮ್ಮ, ನನ್ನ ಮನದಲ್ಲಿರೋ ಹನುಮನ ಮಾತು. ಏನು ಅದ್ಭುತ ಜಾತಕ ಗುರುಗಳೇ. ನನ್ನ ಮಗಳ ಜೀವನ ಬೀದಿ ಪಾಲಾಗ್ತಿದೆ. ಅವಳು ಕಷ್ಟದಲ್ಲೇ ಕೈ ತೊಳಿತಾ ಇದ್ದಾಳೆ. ಅವಳ ಜೀವನ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ನಾನು ಕಾಯ್ತಾನೆ ಇದ್ದೆ. ಅವಳ ಜೀವನ ಇನ್ನೂ ಕೆಳಕ್ಕೆ ಹೋಗ್ತಿದೆ. ನಾನು ನನ್ನ ಮಗಳು ಬದುಕಿನ ಮೇಲೆ ಆಸೆನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ನಿನ್ನೆ ನೋಡಿ ಭರವಸೆ ಕಳ್ಕೋಬಾರ್ದಮ್ಮ. ನಾವು ಸಾಗೋ ದಾರಿಲಿ ಹಳ್ಳ ಕೊಳ್ಳ, ಕಲ್ಲು ಮುಳ್ಳು, ತಿರುವು ಮುರಿವು ಎಲ್ಲವೂ ಇರುತ್ತೆ. ಅದನ್ನೆಲ್ಲ ನಾವು ದಾಟಲೇಬೇಕು. ನೀವು ಅಲೆಯ ಎದುರಿಗೆ ಸಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅದಕ್ಕೆ ಈ ಒದ್ದಾಟ. ಅಲೆಯ ಜೊತೆಯಲ್ಲೇ ಹೋಗೋದನ್ನು ಕಲೀರಿ, ಜೀವನ ಸರಿ ಸಾಗುತ್ತೆ. ಬೇರೆ ದಾರಿ ಏನಿದೆ ಗುರುಗಳೇ? ನಾವು ಅಲೆಗಳ ವಿರುದ್ಧವಾಗಿ ಹೋಗ್ತಾ ಇಲ್ಲ, ನಾವು ಹೋಗ್ತಿರೋದು ಅಲೆಗಳ ಜೊತೆಗೇನೆ. ಆದ್ರೆ ಆ ಅಲೆಗಳು ನಮ್ಮನ್ನ ಮುಳುಗಿಸ್ತಾ ಇದೆ. ಒಂದಿನ ನನ್ನ ಮಗಳು ಆ ಅಲೆಗಳಲ್ಲಿ ಉಸಿರು ಕಟ್ಕೊಂಡ್ಬಿಡ್ತಾಳೆ. ಅಲೆಯ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ ಅಂತೀರ. ಮತ್ತು ಯಾತಕ್ಕೆ ಇಷ್ಟೊಂದು ನೋವು? ಬದುಕಲ್ಲಿ ಭರವಸೆ ಕಳ್ಕೊಳ್ಬಾರ್ದು, ಅದು ಬಹಳ ಮುಖ್ಯ. ಭರವಸೆ ಕಳ್ಕೊಂಡ್ರೆ ನಮ್ಮ ದಾರಿಗೆ ಕಗ್ಗತ್ತಲು ಮುಚ್ಕೊಂಡ್ಬಿಡುತ್ತೆ. ನಂಬಿಕೆ ಇರಬೇಕು, ನಂಬಿಕೆನೇ ದೇವರು. ಈಗೇನು ನಿಮ್ಮ ಪ್ರಶ್ನೆ? ಮಗಳಿಗೆ ಮದುವೆ ಮಾಡಬೇಕಾ ಬೇಡವಾ ಅಂತನ? ಗುರುಗಳೇ, ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಬೇಕಾಗಿಲ್ಲ. ಆಯಾ ಸಮಯಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇರಬೇಕು. ಯಾವುದನ್ನು ತಡೆ ಹಿಡಿಬಾರ್ದು. ಆ ದೈವ ಸಂಕಲ್ಪ ಇಲ್ಲದೆ ಇಲ್ಲಿ ಯಾವುದೂ ನಡೆಯೋದಿಲ್ಲ. ಅವನ ಅಣತಿಯ ಮೇಲೆ ಎಲ್ಲವೂ ನಡೀತಾ ಇರೋದು. ನಾನು ಹೇಳಿದಾಗೆ ಅಲೆಯ ಜೊತೆಯಲ್ಲೇ ಪ್ರಯಾಣ ಮಾಡೋದನ್ನು ಅಭ್ಯಾಸ ಮಾಡಿ, ಎಲ್ಲವೂ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ.